ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಉಪ ಅರಣ್ಯ ರಕ್ಷಣಾಧಿಕಾರಿಗಳಿಗೆ ದಿನಾಂಕ 2/5/2025 ಶುಕ್ರವಾರ ದಿವಸದಂದು ಮನವಿಯನ್ನ ಕೊಟ್ಟಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಹಾಗೂ ಪದಾಧಿಕಾರಿಗಳು ಇಲಾಖೆಗೆ 2024-25ನೇ ಸಾಲಿನ ಗ್ರಾಮೀಣ ರಸ್ತೆ ಬದಿ ನಡುತೋಪು ಮಾಡಲು ಸರ್ಕಾರ ಪ್ರತಿ ವಲಯ ಅರಣ್ಯ ಅಧಿಕಾರಿಗಳ ವ್ಯಾಪ್ತಿಗೆ 35ರಿಂದ 4 ಲಕ್ಷಗಳನ್ನು ಕಳೆದ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಮಾಡಿದೆ. ವಲಯ ಅರಣ್ಯ ಅಧಿಕಾರಿಗಳು ಸದರಿ ಹಣವನ್ನು ಸರ್ಕಾರದ ಮಾರ್ಗಸೂಚನೆಯಂತೆ ಬಳಸಿಕೊಳ್ಳದೆ ಬೇಕಾಬಿಟ್ಟಿಯಾಗಿ ಬಳಸಿಕೊಂಡಿರುವುದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ತೀವ್ರವಾಗಿ ಖಂಡಿಸಲಾಗಿದೆ. ಪ್ರತಿಯೊಂದು ಗುಂಡಿ ತೆಗೆಯುವುದು, ಸಸಿ ಖರೀದಿ, ಸಸಿ ನೆಡುವ ಕೂಲಿ ಸೇರಿ 398 ರೂಪಾಯಿ ಪ್ರತಿಯೊಂದಕ್ಕೆ ನಿಗದಿಪಡಿಸಿದೆ. ಪ್ರತಿ ಗುಂಡಿಗೆ ಅಳತೆ 1 ಮೀಟರ್, ಹೊಂಡ 1 ಮೀಟರ್ ಸುತ್ತಳತೆ ತೆಗೆಯುವಂತೆ ಸ್ಪಷ್ಟ ಆದೇಶವಿದ್ರೂ ಜೆಸಿಬಿ ಯಂತ್ರದಿಂದ ಬೇಕಾಬಿಟ್ಟಿ ಗುಂಡಿ ತೆಗೆಸಿದ್ದಾರೆ. ಸದರಿ ಗುಂಡಿಗಳನ್ನು ತೆಗೆಸಲು ಜೆಸಿಬಿಗೆ 35ರಿಂದ 40 ರೂಪಾಯಿ ನಿಗದಿಪಡಿಸಿದ್ದಾರೆ. ಆದರೆ ಸರ್ಕಾರ ಪ್ರತಿ ಗುಂಡಿಗೆ 161 ನಿಗದಿಪಡಿಸಿದೆ. ಅಲ್ಲದೆ ಸದರಿ ಗುಂಡಿಗಳನ್ನು ತೆಗೆಯಲು ಸಂಬಂಧಿಸಿದ ಲೋಕೋಪಯೋಗಿ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆದುಕೊಂಡಿರುವುದಿಲ್ಲ. ತಮ್ಮ ಮನಸ್ಸಿಗೆ ಬಂದಂತೆ ಎಲ್ಲಂದರಲ್ಲಿ ಅಂದ್ರೆ ನೀರು ನಿಲ್ಲುವ ಪ್ರದೇಶದಲ್ಲಿ ರಸ್ತೆ ಅಗಲೀಕರಣ ಮಾಡುವ ಜಾಗದಲ್ಲಿ ಗುಂಡಿಗಳನ್ನ ತೆಗೆಸಿ ಬಿಲ್ಲನ್ನ ಪಾವತಿ ಮಾಡಿಸಿಕೊಂಡಿದ್ದಾರೆ. ನಾಳೆಯ ದಿವಸ ರಸ್ತೆ ಅಗಲೀಕರಣದಲ್ಲಿ ಬಂದ್ರೆ ನೀವು ಹಚ್ಚಿದ ಗೋಡೆಗಳು ಕಿತ್ತು ಹೋಗುತ್ತೆ. ಉದಾಹರಣೆಗೆ ಹಾವೇರಿಯ ಒಲಿಯ ಕೇರಿಮತ್ತಿಹಳ್ಳಿ ರಸ್ತೆ ಬದಿ ತೆಗೆಸಿದ 900 ಗುಂಡಿಗಳು ಲೋಕೋಪಯೋಗಿ ಇಲಾಖೆಯವರು ಮುಚ್ಚಿದ್ದಾರೆ. ಹಾಗಾದ್ರೆ ಇದಕ್ಕೆ ಯಾರು ಜವಾಬ್ದಾರರು, ಯಾರು ಇದಕ್ಕೆ ಹೊಣೆಗಾರರು ಎಂಬುದನ್ನು ತಾವು ಸ್ಪಷ್ಟಪಡಿಸಬೇಕು. ರಸ್ತೆ ಬದಿ ನಡತಪ್ಪು ಆರ್ಆರ್ಬಿ ಯೋಜನೆ ಬದಲಾಗಿ 25 ಹೆಕ್ಟೇರ್ ಪ್ರದೇಶದಲ್ಲಿ ಅರಣ್ಯೀಕರಣ ಮಾಡಲು ಮೀಸಲಿಟ್ಟ ಹಣವನ್ನು ತಾವು ಆರ್ಆರ್ಬಿಗೆ ಬಳಸಿಕೊಂಡಿರುವುದು ಅಕ್ಷಮ್ಯ ಅಪರಾಧ. ಸುಂದರಿ ಯೋಜನೆಯ ಕಾಮಗಾರಿಯನ್ನ ಟೆಂಡರ್ ಕರೆದೇ ತುಂಡು ಗುತ್ತಿಗೆಯಂತೆ ಅಗ್ರಿಮೆಂಟ್ ಮೂಲಕ ತಮಗೆ ಬೇಕಾದವರ ಹೆಸರಿಗೆ ಕೊಟ್ಟಿರುವುದನ್ನು ಕರವೇ ಖಂಡಿಸುತ್ತೆ. ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನೀಡುವಂತೆ ತಮ್ಮ ಕಚೇರಿಗೆ ಸೇರಿದಂತೆ ಜಿಲ್ಲೆಯ ಹಲವಾರು ವಲಯ ಅರಣ್ಯ ಅಧಿಕಾರಿಗಳ ಕಚೇರಿಗಳಿಗೆ ಕಳೆದ 1 ತಿಂಗಳ ಹಿಂದೆ ಮಾಹಿತಿ ಕೊಡುವಂತೆ ಪತ್ರವನ್ನ ನೀಡಿದ್ರು ಯಾವುದೇ ಉತ್ತರ ಕೊಟ್ಟಿರುವುದಿಲ್ಲ. ನಾವು ಕೇಳಿದ ದಾಖಲೆಗಳನ್ನು ಪೂರೈಸದೇ ಇರುವುದರಿಂದ ಸದರಿ ಯೋಜನೆಯ ಕಾಮಗಾರಿಯಲ್ಲಿ ಭಾರಿ ಪ್ರಮಾಣದ ಅವ್ಯವಹಾರ ನಡೆದಿದೆ ಎಂಬುವ ಅನುಮಾನದಿಂದ ದಿನಾಂಕ 4/5/2025 ಮಾನ್ಯ ಮುಖ್ಯಮಂತ್ರಿಗಳು ಹಾವೇರಿ ಜಿಲ್ಲೆ ಬಂದಾಗ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳನ್ನು ಅಮಾನತು ಮಾಡಿ ಸೂಕ್ತ ತನಿಖೆಗೆ ಒಳಪಡಿಸಬೇಕು ಅಂತ ಒತ್ತಾಯಿಸಲಾಗುತ್ತೆ ಎಂದಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಿದವರಾದ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಜಿಲ್ಲಾಧ್ಯಕ್ಷರು ಆದ ಮಂಜುನಾಥ್ ಓಲೇಕಾರ್, ಜಿಲ್ಲಾ ಕಾರ್ಯಾಧ್ಯಕ್ಷರು ಆದ ಪುಟ್ಟಪ್ಪ ಹಿತ್ತಲಮನೆ, ಜಿಲ್ಲಾ ಉಪಾಧ್ಯಕ್ಷರಾದ ಪರಶುರಾಮ್ ದುರ್ಗಣ್ಣವರ್, ಕುಮಾರ್ ಸುಳ್ಳನವರ್, ನಾಗರಾಜ್ ವಾಲಿಕಾರ್, ಪ್ರವೀಣ್ ಶಿಲ್ಪಿ, ಸುಧಾ ಪಾಟೀಲ್, ಗೌರಮ್ಮ ಬೆಲ್ಲದ್ದ, ಲಕ್ಷ್ಮವ್ವ ಗಂಗಣ್ಣವರ್, ಲಲಿತಾ ಕಳ್ಳಿಹಾಳ್, ರೇಣುಕಾ ಮಾನಿಗಾರ್, ಭಾಗ್ಯಶ್ರೀ ಮೋರೆ, ಅಕ್ಕ ಮಹದೇವಿ ನಿರ್ತಿ, ಶೇಖಪ್ಪ ದೀಪಾವಳಿ, ಪೂರ್ಣಿಮಾ ನಿಡಗುಂದಿ, ಹಾಲಮ್ಮ ಹಿರೇಗೌಡರು, ಗಿರಿಜಮ್ಮ ನಿಡಗುಂದಿ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು. ರವಿರಾಜ್ ಎಸ್ ಶೇಷಿಕಾವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.